ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಫಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಈಗ 3ರಿಂದ 4 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕುಟಾಣಿಗೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 8ರಿಂದ 10 ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 4 ಸೂಜಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೂಜಿ ಮೆಣಸು ಅಂದರೆ ಒಂದು 4 ಸಾಕಾಗುತ್ತೆ, ಯಾಕೆಂದರೆ ಅದು ತುಂಬ ಖಾರ ಇರುತ್ತೆ. ನೋಡೋದಕ್ಕೆ ಚಿಕ್ಕದಿದ್ರೂ ಅದು ಖಾರ ತುಂಬ ಇರುತ್ತೆ. ಸೊ ಈ ರೀತಿ ಜಜ್ಜಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಡೆಗೆ ಜೀರಿಗೆ ಕೂಡ ಒಂದು ಸ್ವಲ್ಪ ಫ್ರೈ ಆಗಿದೆ ಅಲ್ವಾ, ಅದಕ್ಕೇ ಈ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 1/4 ಕಪ್ ಆಗುವಷ್ಟು ಹಸಿ ಬಟಾಣಿನ ಅಂದರೆ ಫ್ರೋಜನ್ ಗ್ರೀನ್ ಪೀಸನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ ಎಲ್ಲದನ್ನೂ ಈ ರೀತಿ ಹುರಿದು ರೆಡಿ ಮಾಡ್ಕೊಳ್ಬೇಕು. ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನೋಡಿ ಕ್ಯಾಪ್ಸಿಕಮನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಈರುಳ್ಳಿ ಮತ್ತು ಇದ್ರ ಜೊತೆಗೆ ಚೆನ್ನಾಗಿ ಹುರಿದು ರೆಡಿ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಪುನಃ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಮತ್ತು ಈಗ ನೋಡಿ 1 ಕಪ್ ಆಗುವಷ್ಟು ಕ್ಯಾರೆಟನ್ನು ನಾನು ಉದ್ದುದ್ದವಾಗಿ ತಿನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕ್ಯಾಬೇಜ್ ಕೂಡ ಅರ್ಧ ಕ್ಯಾಬೇಜನ್ನು ಸಪೂರವಾಗಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಅದು ಚೆನ್ನಾಗಿ ಬೇಯಬೇಕು. ಇಷ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗಾಗಲೇ ನಾನು ಇನ್ನೂ ಒಂದು ರೀತಿಯಲ್ಲಿ ಮೋಮೋಸನ್ನು ಹೇಗೆ ಮಾಡಬೇಕು ಹೇಳೋದನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವತ್ತು ನಾನು ಮಾಡ್ತಾ ಇರುವಂತಹ ಈ ಮೋಮೋಸಲ್ಲಿ ನಾನು ಮೈದಾನ ಯೂಸ್ ಮಾಡ್ತಾ ಇಲ್ಲ. ಹಾಗೆ ನೋಡಿ ಚೆನ್ನಾಗಿ ಈ ರೀತಿ ಬೇಯಿಸಿ ರೆಡಿ ಮಾಡ್ಕೊಳ್ಳಿ. ಫುಲ್ ಬೇಯಬೇಕಂತ ಇಲ್ಲ, ಅದು ಅರ್ಬರೆ ಬೆಂದರೆ ಸಾಕು, ಅಂದರೆ ಒಂದು ಹಾಫ್ ಬಾಯ್ಲ್ ಆದರೆ ಸಾಕು. ಹಾಗೆ ನೋಡಿ ಚಪಾತಿ ಹಿಟ್ಟನ್ನು ಆಗಲೇ ನಾನು ಕಲಸಿಟ್ಕೊಂಡಿದ್ದೆ. ಮಾಮೂಲಾಗಿ ನಾನು ಗೋಧಿ ಹಿಟ್ಟಿಗೆ ಉಪ್ಪು ಮತ್ತು ನೀರು 1 ಚಮಚ ತುಪ್ಪನ ಹಾಕಿ ಚೆನ್ನಾಗಿ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸೇಮ್ ಚಪಾತಿ ಹಿಟ್ಟೇನೆ, ಓಕೆನಾ. ಇದನ್ನು ಈಗ ನೋಡಿ ಲಟ್ಸ್ಕೊಳ್ತಾ ಇದ್ದೀನಿ. ತುಂಬ ತೆಳುನೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿ ಈ ರೀತಿ ಲಟ್ಸ್ಕೊಳ್ಳಿ. ತುಂಬ ಜನರು ಮೋಮೋನ ತುಂಬ ಇಷ್ಟಪಡ್ತಾರೆ ಅಲ್ವಾ, ಆದರೆ ಮೈದಾನ ಯೂಸ್ ಮಾಡಿದ್ರೆ ಅಷ್ಟೊಂದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಲ್ವಾ. ಅದಕ್ಕೋಸ್ಕರ ಇವತ್ತು ನಾನು ಗೋಧಿ ಹಿಟ್ಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನಾವು ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಸ್ನ್ಯಾಕ್ಸ್ಗೆ ಅಂತೆಲ್ಲ ರೆಡಿ ಮಾಡಿ ಇಡ್ಬೋದು. ಆರೋಗ್ಯಕ್ಕೂ ಯಾವುದೇ ಹಾಳಿಲ್ಲ, ಯಾಕೆಂದರೆ ಇನ್ನೂ ಯಾವುದೇ ತರಕಾರಿಗಳು ಬೇಕಂದ್ರೂ ನಾವು ಇದಕ್ಕೆ ಸ್ಟಫಿಂಗ್ಗೆ ಯೂಸ್ ಮಾಡ್ಬೋದು. ಈ ರೀತಿ ದೊಡ್ಡದಾಗಿ ನಾನು ರೊಟ್ಟಿನ ಲಟ್ಸ್ಕೊಂಡು ಅದರಲ್ಲಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತಟ್ಟೆಯಿಂದ ಒತ್ಬಿಟ್ಟು. ಹಾಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಈಗ ರೆಡಿ ಮಾಡ್ಕೊಂಡಿರೋಂತಹ ಕ್ಯಾಬೇಜ್ ಮಿಶ್ರಣ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೋಮೋಸನ್ನು ನಾವು ಬೇರೆ ಬೇರೆ ಡಿಸೈನ್ಗಳಲ್ಲಿ ಮಾಡ್ಬೋದು. ನಾನಿವತ್ತು ತುಂಬ ಸುಲಭವಾಗಿ ಮಾಡುವಂತಹ ಒಂದು ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಫುಲ್ ಸ್ಟಫಿಂಗಲ್ಲಿ ಒಳಗೆಲ್ಲ ಫಿಲ್ ಮಾಡಿಬಿಟ್ಟು ನೋಡಿ ಈ ಥರ ಮಾಡಿಬಿಟ್ರೆ ಒಂದು ಡಿಸೈನ್ ಬರುತ್ತೆ. ತುಂಬ ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡುವಂತಹ ಒಂದು ಡಿಸೈನ್ ಇದು. ಹಾಗೆ ಈ ಥರ ಬೇಡ ಅಂತಾದರೆ ಇನ್ನೂ ಒಂದು ರೀತಿಯಲ್ಲಿ ಮಾಡ್ಬೋದು, ಸುಮಾರಷ್ಟು ರೀತಿಯಲ್ಲಿ ಮಾಡ್ಬೋದು. ನಾನಿವತ್ತು ನಿಮಗೆ 2 ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಸಿಂಪಲ್ಲಾಗಿ ಬೇಗ ಮಾಡುವಂತಹ ಒಂದು ಮೆಥಡ್ ಇದು. ಇದನ್ನು ಅಷ್ಟೇ ಈ ಥರ ತಟ್ಟೆಯಲ್ಲಿ ಕಟ್ ಮಾಡಿಕೊಂಡು ಒಳಗಡೆ ಸ್ಟಫಿಂಗನ್ನು ಇಟ್ಕೊಂಡು ಮೇಲ್ಗಡೆಯಿಂದ ನೋಡಿ ಈ ಥರ ನಾವು ಮೋದಕ್ಕೆಲ್ಲ ಹೇಗೆ ಮಾಡ್ತೀವಿ ಅಲ್ವಾ, ಅದೇ ಥರ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಇದು ರೌಂಡ್ ಶೇಪಲ್ಲಿ ಬರುತ್ತೆ, ಅದು ಉದ್ದವಾಗಿ ಬರುತ್ತೆ. ಸೊ ನಿಮಗೆ ಯಾವ ಥರ ಬೇಕಂದರೆ ಮಾಡ್ಕೊಳ್ಬೋದು. ಹಾಗೆ ನೋಡಿ ಫ್ರೆಂಡ್ಸ್, ಇವತ್ತು ನಾನು ಮೋಮೋಸನ್ನು ಬೇಯಿಸ್ಕೊಳ್ಳೋದಕ್ಕೆ ಅಗಾರೋ ಎಲೆಕ್ಟ್ರಿಕ್ ಮಲ್ಟಿಕುಕ್ ಕೆಟಲನ್ನು ತೊಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಾಗುತ್ತೆ. ಅದರಲ್ಲೂ ನಮಗೆ ಸ್ಟೀಮ್ ಮಾಡೋದಕ್ಕಂತೂ ಪರ್ಫೆಕ್ಟ್ ಅಂತ ಹೇಳ್ಬೋದು ಮೋಮೋ ಮಾಡೋದಕ್ಕೆ. ಈಗ ನೋಡಿ ನಾನು ಸ್ವಿಚ್ ಆನ್ ಮಾಡಿಬಿಟ್ಟು ಹೀಟ್ ಕೂಡ ಆನ್ ಮಾಡಿದ್ದೀನಿ. ಅದಕ್ಕೆ ಈಗ ನೋಡಿ 1 ಕೆಟಲ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೇಲ್ಗಡೆಯಿಂದ ಸ್ಟೀಮರನ್ನು ಇಟ್ಕೊಳ್ತಾ ಇದ್ದೀನಿ. ಈ ಸ್ಟೀಮರ್ಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ, ಯಾಕಂದರೆ ಅಂಟಬಾರ್ದು ಅಂತ ಅಂದ್ಬಿಟ್ಟು. ಹಾಗೆ ಮೋಮೋಸ್ ಕೂಡ ಎಲ್ಲ ನೋಡಿ ಈ ಥರ ಶೇಪಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಮೋಮೋಸನ್ನು ಇದ್ರ ಒಳಗಡೆಗೆ ಈ ಥರ ಪ್ಲೇಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಕೆಟಲು ಮೋಮೋಸ್ ಮತ್ತು ನಿಮ್ಮದು ಬೇರೆ ಯಾವುದಾದ್ರೂ ಸ್ಟೀಮ್ ಮಾಡುವಂತಹ ಐಟಮ್ಗಳನ್ನಂತರೂ ತುಂಬಾ ಚೆನ್ನಾಗಿ ಮಾಡ್ಬೋದು. ಹಾಗೆ ದಾಲು, ಸೂಪು, ರಸಮ್ಮು ಇದನ್ನು ಕೂಡ ಎಲ್ಲದನ್ನೂ ಮಾಡೋದಕ್ಕಾಗತ್ತೆ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮುಚ್ಚಳನ ಮುಚ್ಚಿ ಒಂದು 6ರಿಂದ 7 ನಿಮಿಷ ನೀವು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಮಧ್ಯ ಬೇಕಿದ್ರೆ ಒಂದು ಸರಿ ಈ ಥರ ಚೆಕ್ ಮಾಡಿಬಿಟ್ಟು ಪುನಃ ಮುಚ್ಚಳನ ಮುಚ್ಚಿಡಿ. ಹಾಗೆ ಮಯೋನೀಸ್ ಮತ್ತು ನಾನು ಟೊಮೆಟೊ ಕೆಚಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಈಗ ನೋಡಿ ಎಷ್ಟು ಘಮ ಪರಿಮಳ ಬರ್ತಾ ಇತ್ತು ಫ್ರೆಂಡ್ಸ್. ಇದು ಮೋಮೋಸು ಆ್ಯಕ್ಚುಲಿ ತುಂಬಾ ಚೆನ್ನಾಗಾಗುತ್ತೆ, ಯಾಕಂದರೆ ನಮಗೆ ಒಂದೊಂದು ದಿನ ಮಾಡ್ಕೊಂಡು ತಿನ್ನೋದಕ್ಕೆ, ಮಕ್ಕಳು ಸ್ನ್ಯಾಕ್ಸ್ ಡಬ್ಬಿಗೆ ಕಳಿಸೋದಕ್ಕೆ, ಅಥವಾ ಮೈದಾ ಬೇಡ ಅಂತಾದರೆ ಎಲ್ಲ ನಾವು ಇದರಲ್ಲಿ ಗೋಧಿ ಹಿಟ್ಟಿನಿಂದ ಈ ಥರ ಮೋಮೋಸ್ಗಳನ್ನು ಮಾಡ್ಕೊಳ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವೊಮ್ಮೆ ಈ ಮೋಮೋಸನ್ನು ಟ್ರೈ ಮಾಡಿ. ಇನ್ನೊಂದು ರೀತಿ ಮೋಮೋಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹೆಂಗಾಜ ಚಲೋ ಅಜ್ಜ. ಹಾಗೆ ಇವತ್ತಿನ ಈ ಮೋಮೋಸ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.